ಎವ್ರಿವನ್, ವೆಲ್ಕಮ್ ಟು ಬಿಜಾಪುರ್ಸ್ ಲರ್ನಿಂಗ್ ಅಕಾಡೆಮಿಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ಇಂದಿನ ಕ್ಲಾಸ್ನಲ್ಲಿ ನಾವು ಪ್ರನೌನ್ ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆ ಕ್ಲಾಸ್ನಲ್ಲಿ ನಾವು ನೌನ್ ಕೈಂಡ್ಸು, ನೌನ್ ಅಂದರೆ ಏನು, ನೌನಲ್ಲಿ ಬರ್ತಕ್ಕಂಥ 5 ಕೈಂಡ್ಸುಗಳ ಬಗ್ಗೆ ನಾವು ಸವಿವರವಾಗಿ ತಿಳ್ಕೊಂಡಿವಿ. ಇಂದಿನ ಈ ಕ್ಲಾಸ್ನಲ್ಲಿ ನಾವು ಪ್ರನೌನ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರಿಯ ಸ್ನೇಹಿತರೆ, ಯಾವುದೇ ಒಂದು ವಿಷಯವನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನು ಪೂರ್ಣ ರೀತಿಯಲ್ಲಿ ಕೇಳಿಸ್ಕೋಬೇಕು ಅಥವಾ ನೋಡಬೇಕು. ನಾವು ಪ್ರತಿಯೊಂದು ವಿಷಯವನ್ನು ಮನದಟ್ಟು ಮಾಡ್ಕೋಬೇಕಾದ್ರೆ ಅದು ಪರಿಪೂರ್ಣತೆಯಿಂದ ಕೂಡಿರಬೇಕು. ಯಾರ್ಯಾರು ವಾಚ್ ಮಾಡ್ತಿರಲ್ರಿ ಇದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಅಂದ್ರೆ ಕೆಲವೊಂದು ವಿಷಯಗಳನ್ನು ನಾನು ಸುಲಭವಾಗಿ ಎಲ್ರಿಗೂ ಅರ್ಥ ಆಗುವಂಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ನನ್ನದದ. ಸೊ ನೀವು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಅಂದರೆ ನಿಮಗೆ ಗೊತ್ತಾಗ್ತೈತಿ. ಯಾರಿಗೆ ಬೇಸಿಕ್ ಇನ್ನೂ ನೀಡದ ಅಲ್ಲದೆ ಗ್ರಾಮರ್ ಪರ್ಫೆಕ್ಟ್ ಆಗೋಕ್ಕೆ ಅವರಿಗಂತೂ ಅತ್ಯುತ್ತಮವಾದಂಥ ಒಂದು ವಿಡಿಯೋ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಯಾರೂ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿರಿ. ಇದರಿಂದ ನಿಮಗೆ ಸಾಕಷ್ಟು ವಿಷಯಗಳು ಸಿಗ್ತಾವೆ. ಆದಷ್ಟು ಇದನ್ನು ಎಲ್ರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇಂದಿನ ಕ್ಲಾಸ್ನಲ್ಲಿ ಪ್ರನೌನ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರನೌನ್ ಅಂದ್ರೆ ಏನು ರೀ? ಮೊದಲನೇದಾಗಿ ನೌನ್ ಅಂದ್ರೆ ನಮಗೆ ಗೊತ್ತದ ನಾಮಪದ. ಪ್ರನೌನ್ ಅಂದ್ರೆ ಏನು ರೀ? ಸರ್ವನಾಮಪದ. ಸರ್ವನಾಮಪದ ಕನ್ನಡನಾಗ ನಾವು ಇದ್ರನ್ನ ಸರ್ವನಾಮಪದ ಅಂಥೇಳಿ ಕರಿತೀವಿ. ಇನ್ನು ಇಂಗ್ಲೀಷ್ ಒಳಗೆ ನೋಡಿರಿ, ಪ್ರನೌನ್ ಡೆಫಿನೇಷನ್ಸು 3 ಟೈಪ್ ಬರ್ದೀನಿ ರೀ ನಾನು. ವರ್ಡ್ ದ್ಯಾಟ್ ರೀಪ್ಲೇಸಸ್ ನೌನ್ ಆರ್ ಪ್ರನೌನ್, ನೌನ್ ಆರ್ ನೌನ್ ಪ್ರೇಸ್ ಈಸ್ ಕಾಲ್ಡ್ ಪ್ರನೌನ್. ಒಂದು ಶಬ್ದ, ಇದು ಒಂದು ಶಬ್ದ, ಅದು ಏನು ಮಾಡ್ತಿರ್ತೈತೆ ಅಂದ್ರೆ ರೀಪ್ಲೇಸ್, ಮರುಬಳಕೆ ಮಾಡ್ತೈತಂದ್ರೆ ಅದರ ಜಾಗದಲ್ಲಿ ಇನ್ನೊಂದು ಒಂದು ಶಬ್ದ ನೌನ್ ಆಗಿರ್ಬೋದು ಅಥವಾ ನಾಮಪದದ ಪ್ರಾಸಗಳಾಗಿರ್ಬೋದು, ಅದರ ಬದಲಾಗಿ ನೌನನ್ನು ಯೂಸ್ ಮಾಡಿದ್ರೆ, ಪ್ರನೌನನ್ನು ಯೂಸ್ ಮಾಡಿದ್ರೆ ನಾವು ಸರ್ವನಾಮಪದವನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ದಂಗೆ ರೀ. ಟೇಕ್ ಅ ಪ್ಲೇಸ್ ಆಫ್ ನೌನ್ ಈಸ್ ಕಾಲ್ಡ್ ಪ್ರನೌನ್. ಒಂದು ನಾಮಪದದ ಜಾಗವನ್ನು ತಗೊಳ್ಳುವಂತಹ ಒಂದು ಶಬ್ದಕ್ಕೆ ನಾವು ಪ್ರನೌನ್. ಇದೆಲ್ಲ ಭಾಳ ಈಸಿಯಾಗಿ ಹೇಳ್ಬೇಕಂದ್ರೆ ನೋಡಿರಿ, ನಾಮಪದದ ಬದಲಾಗಿ ನಾವು ಸರ್ವನಾಮಪದಗಳನ್ನು ಯೂಸ್ ಮಾಡ್ತೀವಿ. ಇಷ್ಟೇ ತಿಳ್ಕೊಬೇಕಾದದ್ದು. ಅ ಪ್ರನೌನ್ ಈಸ್ ಯೂಸ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ಅ ನೌನ್. ಇಟ್ ಕ್ಯಾನ್ ಬಿ ಸಿಂಗ್ಯುಲರ್ ಆರ್ ಪ್ಲೂರಲ್. ನೋಡಿರಿ, ಇದು ಎದಕ್ಕೆ ನಾವು ವೈ ವಿ ಶುಡ್ ಯೂಸ್ ಪ್ರನೌನ್ ಅಂತಂದ್ರೆ, ಪ್ರನೌನ್ ಈಸ್ ಯೂಸ್ಡ್ ಟು ಅವಾಯ್ಡ್ ದ ರಿಪಿಟೇಷನ್. ಪದೇ ಪದೇ ಶಬ್ದಗಳಲ್ಲಿ ನಾಮಪದದ ಪುನರ್ಬಳಕೆಯನ್ನು ಮಾಡುವುದು ನಾವು ತಪ್ಪಿಸುವ ಒಂದು ಕಾರಣಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದ್ರೆ ಪ್ರನೌನನ್ನು ಸರ್ವನಾಮಪದವನ್ನು ಯೂಸ್ ಮಾಡ್ತೀವಿ. ಅದು ಸಿಂಗ್ಯುಲರ್ ಆಗಿರ್ಬೋದು ಅಥವಾ ಪ್ಲೂರಲ್ ಆದರೂ ಆಗಿರ್ಬೋದು. ನೋಡಿರಿ, ಇಲ್ಲಿ ಕನ್ನಡನಾಗೂ ಬರ್ದೀನಿ, ಇಂಗ್ಲೀಷ್ನಾಗೂ ಬರ್ದೀನಿ. ನೋಡಿರಿ, ರವಿ ಶಾಲೆಗೆ ಹೋಗುತ್ತಾನೆ. ರವಿ ಅನ್ನೋದು ಒಂದು ಇಲ್ಲಿ ನೌನ್ ಆಗಿರ್ತೈತಿ. ರವಿ ಅನ್ನೋದು ನೌನ್ ಆಗಿರ್ತೈತಿ. ರವಿ ಶಾಲೆಗೆ ಹೋಗುತ್ತಾನೆ. ರವಿ ತುಂಬ ಒಳ್ಳೆಯ ಹುಡುಗ. ರವಿ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದಾನೆ. ಈ 3 ಸೆಂಟೆನ್ಸ್ ಒಳಗೂ ಕೂಡ ಇದನ್ನು ಒಂದೇ ಸೆಂಟೆನ್ಸ್ ಒಳಗೂ ನಾವು ಮಾಡ್ಲಿಕ್ಕೆ ಬರ್ತೈತ್ರಿ. ಈ 3 ಸೆಂಟೆನ್ಸಲ್ಲಿ ನಮಗೆ ರಿಪೀಟ್ ಆದಂತಹ ಶಬ್ದ ಯಾವುದಿಲ್ಲಿ? ರವಿ. ಇಲ್ಲಿನೋ ರವಿ. ಈ ರವಿ 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 ಅನ್ನುವಂಥದ್ದು ನೌನ ರಿಪಿಟೇಷನ್ ಆಗೈತ್ರಿ ಈ ಸೆಂಟೆನ್ಸಸ್ ಒಳಗೆ, 3 ಸೆಂಟೆನ್ಸ್ ಒಳಗೆ. ಇದನ್ನು ಒಂದೇ ಸೆಂಟೆನ್ಸ್ ಒಳಗೆ ಹೆಂಗೆ ಬರೀದು ನೋಡಿರಿ. ಇದನ್ನು ಇಂಗ್ಲೀಷ್ನಾಗ ಬರ್ದೀನಿ ಈಗ. ರವಿ ಗೋಸ್ ಟು ಸ್ಕೂಲ್. ರವಿ ಈಸ್ ಎ ಗುಡ್ ಬಾಯ್. ರವಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್ ಅಂಥೇಳಿ ನಾ ಬರ್ದೀನಿ ರೀ. ಅದು ಕನ್ನಡನಾಗ ಬರ್ದದ್ದು, ಇಂಗ್ಲೀಷ್ನಾಗ ಬರ್ದೀನಿ. ನೆಕ್ಸ್ಟ್ ಅದನ್ನು ನಾವು ಪ್ರನೌನ್ ಯೂಸ್ ಮಾಡಿದಾಗ ಈ ರಿಪಿಟೇಷನನ್ನು, ಇಟ್ ಮೀನ್ಸ್ ನೌನ್ ಅನ್ನುವಂಥ ರಿಪಿಟೇಷನನ್ನು ನಾವು ಹೆಂಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತೈತೆ ಅನ್ನೋದನ್ನು ನೋಡಿರಿ. ರವಿ ಗೋಸ್ ಟು ಸ್ಕೂಲ್, ನಾವು ಬಿಗಿನಿಂಗ್ನಾಗ ರವಿ ತೊಗೊಂಡಿವಿ ನಾವುನ. ನೋಡಿರಿ, ರವಿ ಗೋಸ್ ಟು ಸ್ಕೂಲ್. ಹೀ ಈಸ್ ಗುಡ್ ಆ್ಯಂಡ್ ಇಂಟೆಲಿಜೆಂಟ್ ಬಾಯ್. ಹೀ ಈಸ್ ಗುಡ್ ಆ್ಯಂಡ್ ಇಂಟೆಲಿಜೆಂಟ್ ಬಾಯ್. ರವಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿ, ಅದರ ಜೊತೆಗೆ ಅವ ಪ್ರತಿಭಾವಂತ ವಿದ್ಯಾರ್ಥಿನೂ ಕೂಡ ಆಗಿದ್ದಾನೆ. ಹೀ ಈಸ್ ಗುಡ್ ಆ್ಯಂಡ್ ಇಂಟೆಲಿಜೆಂಟ್ ಬಾಯ್. ಅವನು ಒಳ್ಳೆಯ ವಿದ್ಯಾರ್ಥಿನೂ ಹೌದು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿನೂ ಹೌದು. ಸೊ ಇಲ್ಲಿ ನಾನು ರಿಪೀಟ್ ಆಗುವಂತಹ ರವಿ ಅನ್ನುವಂಥ ಶಬ್ದದಲ್ಲಿ ನಾನು ಬಳಸಿದಂಥ ಪ್ರನೌನ್ ಯಾವುದಾಗಿರ್ತೈತಿ? ಹೀ ಆಗಿರ್ತೈತಿ. ಇಟ್ ಮೀನ್ಸ್ ರಿಪಿಟೇಷನ್ ಆಗುವಂಥ ನಾಮಪದವನ್ನು ಪದೇ ಪದೇ ನಾವು ಒಂದು ಸೆಂಟೆನ್ಸ್ ಒಳಗೆ, ಒಂದು ವಾಕ್ಯದೊಳಗೆ ಅಥವಾ ಒಂದು ಪ್ಯಾರಾಗ್ರಾಫ್ ತೊಗೊರಿ, ಒಂದು ಕಥನದೊಳಗೆ ಏನಾದರೂ ನಾವು ಬರೆದ್ವಿ ಅಂತಂದ್ರೆ ಬರೀ ನಮಗೆ ಏನೂ ತಿಳಿಯಂಗಿಲ್ಲ ರೀ. ಆ ಸೆಂಟೆನ್ಸ್ ಒಳಗೆ ಅದರ ಒಂದು ವಾಕ್ಯದೊಳಗೆ ಆಗಿರ್ಬೋದು, ಒಂದು ಶಬ್ದದ ಒಂದು ಜೋಡಣೆಯಲ್ಲಿ ಬರೀ ರಿಪೀಟ್ ಆಗೋದು ನಾಮಪದಗಳೇ ಆಗ್ತಾವೆ. ಗೊಂದಲ ಉಂಟಾಗ್ತೈತಿ. ಆ ಕನ್ಫ್ಯೂಸ್ ಬೇಡ ನಮಗೆ. ಓದುವಂತಹ ಅಥವಾ ಬರೆಯುವಂಥ ಪದಗಳು ಸರಾಗವಾಗಿರಲಿ, ಸುಗಮವಾಗಿರಲಿ ಮತ್ತು ಜಲ್ದಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ಏನು ಮಾಡ್ತೀವಿ, ನಾಮಪದಗಳನ್ನು ಬದಲಾಗಿ ಸರ್ವನಾಮಪದಗಳನ್ನು ಬಳಸ್ತೀವಿ ರೀ, ಪುನರ್ಬಳಕೆಯನ್ನು ತಪ್ಪಿಸುವ ಒಂದು ಉದ್ದೇಶಕ್ಕೋಸ್ಕರ. ಸೊ ಇಲ್ಲಿ ಕೆಲವೊಂದು ಪ್ರನೌನ್ಸನ್ನು ಲಿಸ್ಟ್ ಮಾಡೀನಿ ರೀ, ಇಂಪಾರ್ಟೆಂಟ್ ಪ್ರನೌನ್ಸ್ ಅಂತ.
ನೋಡಿರಿ ಯಾವ್ಯಾವು. ಐ, ವಿ, ಯು, ಹಿ, ಶಿ, ಇಟ್, ದೇ, ಇಟ್ಸ್, ಹರ್, ಹಿಮ್, ಹೀಸ್, ದೆಮ್, ದ್ಯಾಟ್, ಯುವರ್ಸ್, ಎನಿವನ್, someone, nobody, ours, us, my, mine, myself, yourself, ourselves, themselves, ಎಕ್ಸೆಟ್ರಾ. ಇನ್ನೂ ಸಾಕಷ್ಟು ಹಲವಾರು ಪ್ರೊನೌನ್ಸ್ಗಳದಾವು. ಸೊ ನಾ ಇಲ್ಲಿ ಬ್ರೀಫ್ ಐಡಿಯಾಗೋಸ್ಕರ ಕೆಲವೇ ಶಬ್ದಗಳನ್ನು ನಾನು ಇಲ್ಲಿ ಬರ್ತೀನಿ. ಇನ್ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಪ್ರೊನೌನ್ ಕೈಂಡ್ಸು ವಿತ್ ಎಕ್ಸಾಂಪಲ್ಸು ಚಾರ್ಟ್ ಹಾಕಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿರಿ, ಪ್ರೊನೌನ್ಸನ್ನು ನಾವು ಇನ್ ಸೆಂಟೆನ್ಸ್ ಒಳಗೆ ಯಾವ ರೀತಿ ಯೂಸ್ ಮಾಡಬೇಕಂತ ಕೆಲವೊಂದು ಸೆಂಟೆನ್ಸ್ಗಳನ್ನು ನಾನು ಇಲ್ಲಿ ಬರ್ತೀನಿ. ಹೀ ಸೇಡ್ ಹೀ ವುಡ್ ಕಾಲ್ ಮೀ ಲೇಟರ್. ಅವ ಹೇಳ್ದ ನನಗೆ, ಅವ ಏನು ಮಾಡ್ತಾನೆ, ಆಮೇಲೆ ಕರಿತೀನಿ ಅಂತ ನಾನು. ಹೀ ಮತ್ತು ಮೀ ಅನ್ನೋದು ಏನಿಲ್ಲಿ ಪ್ರೊನೌನ್ಸ್ ಆಗ್ತಾವ್ರಿ. ಶಿ ಟೋಲ್ಡ್ ಮೀ ಹರ್ ಸೀಕ್ರೆಟ್. ಅವಳು ತನ್ನ ಸೀಕ್ರೆಟನ್ನು ನನಗೆ ಹೇಳಿದ್ಲು ಅಂತಂತಂದಂಗ್ರಿ. ಹೀ ಇನ್ವೈಟೆಡ್ ಹಿಮ್ ಟು ಹೀಸ್ ಪಾರ್ಟಿ. ಅವನು ಅವನನ್ನು ತನ್ನ ಪಾರ್ಟಿಗೆ ಕರೆದ. ಅವನನ್ನು ತನ್ನ ಪಾರ್ಟಿಗೆ ಕರೆದ ಅಂದಂಗೆ. ಯು ಶುಡ್ ಟೇಕ್ ಯುವರ್ ಟೈಮ್. ನೀನು ನಿನಗೋಸ್ಕರ ಟೈಮನ್ನು ಮೀಸಲಾಗಿಡಬೇಕು, ನಿನ್ನ ಟೈಮನ್ನು ನೀನು ತಗೋಬೇಕು ಅಂತಂದಂಗ್ರಿ. ನೆಕ್ಸ್ಟ್, ದೇ ಆರ್ ಮೈ ನೇಬರ್ಸ್. ಅವರು ನನ್ನ ಮನೆಯ ಅಕ್ಕಪಕ್ಕದವರು, ನೇಬರ್ಸ್ ಅಥವಾ ನೆರೆಹೊರೆಯವರು ಅಂತಂದಂಗೆ ಆಗ್ತಿದ್ರಿ. ಐ ಸಾ ಹಿಮ್ ಆಟ್ ದ ಪಾರ್ಟಿ. ನಾನು ಸಾ ಹಿಮ್, ನಾನು ಅವನನ್ನು ಪಾರ್ಟಿಯಲ್ಲಿ ನೋಡಿದೆ. ಈಗ ನಾ ಸರ್ಕಲ್ ಏನಕ್ಕೆ ಹಾಕ್ತೀನಲ್ರಿ, ಇವೆಲ್ಲ ಪ್ರೊನೌನ್ಸ್ ಅದಾವ್ರಿ. ವಿ ವೆಂಟ್ ಟು ದ ಬೀಚ್. ನಾವು ಬೀಚಿಗೆ ಹೋಗಿದ್ವಿ. ವೆಂಟ್ ಪಾಸ್ಟ್ ಐತ್ರಿ, ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಐತೆ. ಯು ಶುಡ್ ಟ್ರೈ ಇಟ್. ನೀನು ಇದನ್ನು ಟ್ರೈ ಮಾಡಬೇಕಾಗಿತ್ತು. ಟ್ರೈ ಮಾಡು ಒಂದ್ಸತಿ, ನೀನು ಟ್ರೈ ಮಾಡು ಅಂತಂದಂಗೆ. ನೆಕ್ಸ್ಟ್, ಶಿ ಲವ್ಸ್ ಟು ಡ್ಯಾನ್ಸ್. ಅವಳು ಡ್ಯಾನ್ಸ್ ಮಾಡಲಿಕ್ಕೆ ಬಹಳ ಪ್ರೀತಿ ಪಡ್ತಾಳೆ. ಡ್ಯಾನ್ಸ್ ಅಂದ್ರೆ ಅವಳಿಗೆ ಇಷ್ಟ ಅಂತಂದಂಗೆ ರೀ, ಇನ್ ಡೀಟೇಲ್ ಹೇಳ್ಬೇಕಂದ್ರೆ. ದೇ ಆರ್ ವಾಚಿಂಗ್ ಅ ಮೂವಿ. ಅವರು ಏನು ಮಾಡ್ಲಾಕ್ತಾರೆ ರೀ, ಒಂದು ಚಲನಚಿತ್ರವನ್ನು, ಒಂದು ಸಿನಿಮಾ ನೋಡ್ಲಾಕ್ತಾರೆ ಅಂತಂದಂಗೆ. ಶಿ ಹ್ಯಾಸ್ ಮೆನಿ ಚಾಕ್ಲೇಟ್ಸ್ ಇನ್ ಹರ್ ಬ್ಯಾಗ್. ಅವಳು ತನ್ನ ಪಾಕೆಟ್ ಅಥವಾ ತನ್ನ ಬ್ಯಾಗಲ್ಲಿ ಏನು ಮಾಡ್ಯಾಳ್ರಿ, ಸಾಕಷ್ಟು ಚಾಕ್ಲೇಟನ್ನು ಹೊಂದ್ಯಾಳ, ಆಕಿನ ಹತ್ರ ಅದಾವು ಅಂತಂದಂಗೆ. ಇಲ್ಲಿ ನಾನು ಸರ್ಕಲ್ ಮಾಡಿದಂತಹ ಪ್ರತಿ ಶಬ್ದನೂ ಕೂಡ ಏನಾಗ್ಯದ್ರಿ, ಪ್ರೊನೌನ್ ಆಗ್ಯದ. ಸೊ ಡಿಯರ್ ಫ್ರೆಂಡ್ಸ್, ಹಿಂದಿನ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿಯಾಗಿ ಕಮೆಂಟ್ ಮಾಡಿರಿ. ಆದಷ್ಟು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿರಿ, ನಿಮಗೆ ಸಾಕಷ್ಟು ವಿಷಯಗಳು ತಿಳಿತಾವು. ಯಾರಿಗೆ ಇದು ಇನ್ನೂ ರೀಚ್ ಆಗಿಲ್ಲಲ್ರಿ, ಆದಷ್ಟು ರೀಚ್ ಮಾಡೋಕ್ಕೆ ಟ್ರೈ ಮಾಡಿರಿ. ಹೊಸ ವ್ಯೂವರ್ಸ್ ನೋಡಿರಿ, ಇದನ್ನು ವಾಚ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ ಯಾವ ರೀತಿಯಾಗಿರ್ತೈತೆ ಅನ್ನೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಜೈ ಕರ್ನಾಟಕ, ಜೈ ಭಾರತಾಂಬೆ.